ತೋರಿಸ್ತಾ ಇದೀನಲ್ಲ, ಇದು ಗ್ರಾಮೀಣ ರಸ್ತೆ. ಇದು ನಮ್ಮೂರ್ಗೆ ಹೈವೇ ಇಂದ ದೊಡ್ಡಕರನಹಳ್ಳಿಗೆ ಟಚ್ ಆಗ್ತಾ ಇರೋ ರಸ್ತೆ. ಇದು ಕಣ್ಮುಂದೆ ನಡೆದಿರೋ ಕೆಲಸ ಅಲ್ವಾ? ನೀವ್ ಇವತ್ತು ಹೋದ್ರೆ ಅಲ್ಲಿ ನೋಡ್ತಾ ತಾನೆ, ನೀವು ಮೀಡಿಯಾದ ನೋಡಿದ್ರೆ ತಾನೆ. ಜಮೀರ್ ಅಹಮದ್ ಅವ್ರು ಬಂದಿದ್ರು, ಕೊಳಚೆ ನಿರ್ಮಲಾ ಇದರಿಂದ ಬಂದಿದ್ದು. ಅವ್ರು ಬಂದ್ ಪೂಜೆ ಮಾಡಿದಾಗೂ ನಾವು ಬ್ಯಾನರ್ ಹಾಕಿದ್ದು. ಜಾರಕಿಹೊಳಿ ಅವ್ರು ಬಂದರೆ ತಾಮಗೊಂಡು ರಸ್ತೆ ಆಗಿದೆ. ಇವತ್ತು ನೋಡಿದ್ರೆ ನೀವೇನು ಅದು ಡೆಲ್ಲಿಗೆ ಹೋಗುತ್ತಾ? ಹಳ್ಳಿಗೆ ಹೋಗೋದು. ಎಷ್ಟು ಹಳ್ಳಿಗಳ ಕನೆಕ್ಟ್ ಮಾಡುತ್ತೆ. ನಾನೊಂದು 10 ವರ್ಷದಿಂದ ಓಟ್ ಹಾಕಿರ್ಬೋದು JDSಗೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ಲಕ್ಷ ಬಂದಿದೆ. ರಸ್ತೆ ಆಗಿದೆ, 1.5 ಕೋಟಿ ಶಾಸಕರೇ ಬಂದು ಪೂಜೆ ಮಾಡಿದ್ರು, ಕೆಲಸನೂ ಆಗಿದೆ. ಇಂಥ ಒಬ್ಬ ವ್ಯಕ್ತಿನ ಕರ್ಕೊಬಂದು ಈ ಒಂದು ಹಾಸ್ಪಿಟ್ಲ್ ಕಟ್ಟಿಸ್ತಾರೆ ಅಂದ್ರೆ ಇವ್ರು ಗ್ರೇಟ್ ಅಂತ. ನೀವು ಅವ್ರು ಯಾರು ಮಾತಾಡೋರು ಇರ್ತಾರಲ್ಲ, ಅವ್ರ ಸುತ್ತಮುತ್ತ ಇರ್ತಿರಲ್ಲ, ಅವ್ರಿಗೆ ಚಿಕ್ಕನೇ ಹೇಳ್ಬೇಕು, ಇಲ್ಲಪ್ಪ ನೀನ್ ಮಾತಾಡ್ತಾರೆ ತಪ್ಪು ಅಂತ ಹೇಳ್ಬೇಕು. ನೆಲಮಂಗಲ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಬಿಜೆಪಿ ಪಕ್ಷ ಮತ್ತು ವ್ಯಕ್ತಿಗಳು ಆರೋಪ ಮಾಡಿರೋದು ಶುದ್ಧ ಸುಳ್ಳು. ಎಂಟಗನಹಳ್ಳಿ ಗ್ರಾಮ ಪಂಚಾಯಿತಿ ದೊಡ್ಡಕೇರನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಶಾಸಕರು ಒತ್ತು ನೀಡಿದ್ದಾರೆ. ಗ್ರಾಮಕ್ಕೆ 2 ಕೋಟಿ ಅನುದಾನ ನೀಡಿದ್ದು, ರಾಷ್ಟ್ರೀಯ ಹೆದ್ದಾರಿಯಿಂದ ದೊಡ್ಡಕರೇನಹಳ್ಳಿವರೆಗೆ ಡಾಂಬರ್ ರಸ್ತೆ ಕಾಮಗಾರಿಯಾಗಿದೆ. ಶಾಸಕರಾದ ಎನ್ ಶ್ರೀನಿವಾಸ್ ಕ್ಷೇತ್ರದಲ್ಲಿ 25 ವರ್ಷಗಳಲ್ಲಿ ನಡೆಯದ ಕೆಲಸವನ್ನ 2 ವರ್ಷದಲ್ಲಿ ಮಾಡಿದ್ದಾರೆ. ಶಾಸಕರ ಅಭಿವೃದ್ಧಿ ಸಹಿಸದೆ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಬ್ಯಾನರ್ ಸಂಸ್ಕೃತಿ ಹೇಳಿಕೆಗೆ ಕಿಡಿ. ಅಭಿವೃದ್ಧಿ ಕೆಲಸಗಳಿಗೆ ಬ್ಯಾನರ್ ಹಾಕೋದು ಸಹಜ. ನಮ್ಮ ನಾಯಕರು ಆಗಮಿಸಿದಾಗ ನೆಲಮಂಗಲಕ್ಕೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹಲವಾರು ಸಚಿವರು ಅಭಿವೃದ್ಧಿ ಕೆಲಸಗಳಿಗೆ ಆಗಮಿಸಿದಾಗ ಫ್ಲೆಕ್ಸ್ ಮತ್ತು ಬ್ಯಾನರ್ ಹಾಕಿಸೋದು ಸಹಜ. ಈ ವಿಚಾರವನ್ನೇ ಟೀಕಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಮೊನ್ನೆ ನಮ್ಮ ರೈತ ಚಳವಳಿ ಆಯ್ತು, ಬಿಜೆಪಿ ರೈತ ಚಳವಳಿ ಆಯ್ತು. ಅದರಲ್ಲಿ ಅವರು ಚಳವಳಿ ಮಾಡೋ ಒಂದು ಬರದಲ್ಲಿ, ರೈತರು ಚಳವಳಿ ಮಾಡೋ ಬರದಲ್ಲಿ ಕೆಲವೊಂದು ನಮ್ಮ ಶಾಸಕರಿಗೆ ಆಗಲಿ, ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ವೈಯಕ್ತಿಕವಾಗಿ ತೇಜೋವಧೆಗಳು ಮಾಡಿದ್ದಾರೆ. ಅದು ತಪ್ಪು. ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಾ, ಇತ್ತೀಚಿನ ದಿನಗಳಲ್ಲಿ 2.5 ವರ್ಷದಿಂದ ಈಚೆಗೆ 25 ವರ್ಷದ ಆಗಿರಲಿಲ್ಲ ಕೆಲಸ ನೆನ್ಮಂಗದಲ್ಲಿ. ಅಷ್ಟು ಕೆಲಸ ಆಗಿದೆ. ನಾವು ನೆನ್ಮಂಗದ ಭಾಗದಲ್ಲಿ ಹೋದ್ರೆ ಎಲ್ಲೋ ಕೊಡಗೆರೆಗೋ ಮಧುಗಿರಿಗೂ ಹೋಯ್ತಾ ಇದೀವಿ ಅನ್ನೋಷ್ಟು ಇದಿತ್ತು. ರಸ್ತೆಗಳೆಲ್ಲ ಕಿತ್ತೋಗಿರ್ತಾ ಇತ್ತು, ಒಂದು ಮೋರಿ ಇಲ್ಲ, ಒಂದು ಇದಿಲ್ಲ, ತುಂಬಾ ಕಷ್ಟ ಇತ್ತು. ನಮ್ಮ ಶಾಸಕರು ಬಂದ ಮೇಲೆ ಇಷ್ಟು ಕೆಲಸ ಮಾಡಿದ್ದಾರೆ. ಕೆಲವರು ವೈಯಕ್ತಿಕವಾಗಿ ತಗೊಂಡು ಬ್ಯಾನರ್ ಹಾಕೋತಾರೆ. ಬರೀ ಬ್ಯಾನರ್ ಇವರು ಅಂತ ಹೇಳಿದ್ದಾರೆ. ಬ್ಯಾನರ್ ಇವರು ಅಂದ್ರೆ ನಾವೇ ಹಾಕಿರೋದು ಬ್ಯಾನರ್. ನಾವು ಅವ್ರ ಕಾರ್ಯಕರ್ತರುಗಳು ಅವ್ರ ಬ್ಯಾನರ್ ಹಾಕಿರೋದು ನಾವೇ. ಯಾಕೆ ಅಂದ್ರೆ ಇಲ್ಲಿವರೆಗೂ 25 ವರ್ಷದಿಂದ ಈ ತರ 10 ಮಿನಿಸ್ಟರ್ಗಳನ್ನ, CM ನ, DCM ನ ಕರ್ಕೊಂಡ್ಬಂದು ಕಾಮಗಾರಿಗಳನ್ನ ಪೂಜೆ ಮಾಡ್ತಿರ್ಲಿಲ್ಲ ಯಾವತ್ತೂ. ಒಂದೊಂದು ಹಳ್ಳಿಲೂ ಒಂದೊಂದು ಇದ್ರಲ್ಲೂ ನಾವು ಬ್ಯಾನರ್ ಹಾಕಿದೀವಿ ಅಂದ್ರೆ ಅವತ್ತು 10 ಕೆಲಸ ಆಗೈತೆ ಅಂತಾನೆ ಅರ್ಥ. ಈಗ ನಮ್ ದೊಡ್ಡಕರನಹಳ್ಳಿ ನನ್ನ ಗ್ರಾಮದಲ್ಲಿ ರಸ್ತೆ ಆಗಿದೆ, 1.5 ಕೋಟಿ ಶಾಸಕರೇ ಬಂದು ಪೂಜೆ ಮಾಡಿದ್ರು, ಕೆಲಸನೂ ಆಗಿದೆ. ಯಾರೋ ಮೀಡಿಯಾದಲ್ಲಿ ಮಾತಾಡಿದ್ರಲ್ಲ, ಅವ್ರ ಮನೆ ಮಧ್ಯನೂ ಕೆಲಸ ಆಗಿದೆ. ಅದನ್ನ ಅವ್ರ ಮನವರಿಕೆ ಮಾಡ್ಕೋಬೇಕು. ಏನೋ ಮಾತಾಡ್ತೀವಿ ಅಂತ ಮಾತಾಡ್ಬಿಟ್ರೆ ಯಾರು ಕೇಳಕ್ಕಿಲ್ಲ, ದಡ್ರಿಲ್ಲ. ಜನಗಳನ್ನ ವಿರೋಧ ಪಕ್ಷದ ಕೆಲಸನೇ ವಿರೋಧ ಮಾಡೋದು, ಎಚ್ಚರಿಸೋದು. ಹಂಗಂತ ಊಟ ತಿಂದು ನಾನು ಊಟನೇ ತಿಂದಿಲ್ಲ ಅಂತ ಹೇಳೋದಲ್ಲ. ಹಂಗಾಗಿ ದಯವಿಟ್ಟು ಮಾತಾಡುವಾಗ ಒಂದು ಹಿಡಿತದಲ್ಲಿ ಇರ್ಬೇಕು. ನೀವು ಅವ್ರು ಯಾರು ಮಾತಾಡೋರು ಇರ್ತಾರಲ್ಲ, ಅವ್ರ ಸುತ್ತಮುತ್ತ ಇರ್ತಿರಲ್ಲ, ಅವ್ರಿಗೆ ಚಿಕ್ಕನೇ ಹೇಳ್ಬೇಕು, ಇಲ್ಲಪ್ಪ ನೀನ್ ಮಾತಾಡ್ತಾರೆ ತಪ್ಪು ಅಂತ ಹೇಳ್ಬೇಕು. ಯಾಕೆಂದ್ರೆ ನಮ್ ನೆಲಮಂಗಲದಲ್ಲಿ ನೀವು ನೋಡಿರ್ಬೋದು, ಒಬ್ಬ ಮಿನಿಸ್ಟರ್ ಕರ್ಕೊಂಡ್ಬಂದವ್ರೆ ನಾವು ಬ್ಯಾನರ್ ಹಾಕಿದೀವಿ, ತಾಮಗೊಂಡು ರಸ್ತೆ. ಜಾರಕಿಹೊಳಿ ಅವ್ರು ಬಂದರೆ ತಾಮಗೊಂಡು ರಸ್ತೆ ಆಗಿದೆ. ಇವತ್ತು ನೋಡಿದ್ರೆ ನೀವೇನು ಅದು ಡೆಲ್ಲಿಗೆ ಹೋಗುತ್ತಾ? ಹಳ್ಳಿಗೆ ಹೋಗೋದು. ಎಷ್ಟು ಹಳ್ಳಿಗಳ ಕನೆಕ್ಟ್ ಮಾಡುತ್ತೆ ತಾಮಗೊಂಡು ರಸ್ತೆ ಅಲ್ವಾ? ನೆಕ್ಸ್ಟ್ ಸಂಡಗಪ್ಪ ರಸ್ತೆ, ಅಲ್ಲೊಬ್ರು ಬಂದು ಮಿನಿಸ್ಟರ್ ಪೂಜೆ ಮಾಡೋರೆ. ಇದು ತಾಮಗೊಂಡು ರಸ್ತೆ, ಸಂಡಗಪ್ಪ ರಸ್ತೆ ಎಲ್ಗೆ ಹೋಗುತ್ತದು? ಬೆಂಗಳೂರಿಗೆ ಹೋಗುತ್ತಾ? ಇಲ್ಲ ತಾನೆ, ನಮ್ಮ ಹಳ್ಳಿಗಳಿಗೆ ಕನೆಕ್ಟ್ ಆಗುತ್ತೆ. ಅದನ್ನ ಚತುಷ್ಪಥ ರಸ್ತೆ ಮಾಡಿದ್ದಾರೆ. ಈಗ ನಮ್ಗೆ ಗಣೇಶನ್ ಕಡ್ಲೆಕಾಯಿ ಪರಿಚಯ ಆಯ್ತು. ಸುಮಾರು ಜನ ಆ ರಸ್ತೆ ಆಗ್ತಾ ಇರೋದು ನೋಡಿ ಬಾಯಿ ಮೇಲೆ ಕೈ ಇಟ್ಕೊಂಡ್ರು. ಈ ತರ MLA ನಮ್ಗೆ ಸಿಕ್ಕುದ್ರಲ್ಲ, ಇದು ನಮ್ ಪುಣ್ಯ ಅಂತ ಅನ್ಕೊಂಡ್ರು. ಹಾಗೇನೆ ಜಮೀರ್ ಅಹಮದ್ ಅವ್ರು ಬಂದಿದ್ರು, ಅವರು ಕೊಳಚೆ ನಿರ್ಮಲಾ ಇದರಿಂದ ಬಂದಿದ್ದು. ಅವ್ರು ಬಂದ್ ಪೂಜೆ ಮಾಡಿದಾಗೂ ನಾವು ಬ್ಯಾನರ್ ಹಾಕಿದ್ದು. ಬ್ಯಾನರ್ ಏನ್ ಹಾಕಿದ್ದು? ಪಾಪ ಅಲ್ಲಿರೋ ಎಷ್ಟೋ ಹಿಂದುಳಿದ ಸಮುದಾಯಗಳು ಬದಿಕೊಂಡ್ರು. ಅಲ್ಲಿ ಮನೆಗಳು ಕಟ್ಕೊಡ್ತೀವಿ, ವಸತಿ ಸಮುಚ್ಚಯ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಮಾತು ಕೊಟ್ಟು ಕೆಲಸನ ಅವತ್ತೇ ಇದನ್ ಮಾಡಿಸ್ಬಿಟ್ಟು ಹೋದ್ರು ಅಲ್ವಾ? ಹಾಗೆ ವೈದ್ಯಕೀಯ ಸಚಿವರು ಬಂದ್ರು. ನಮ್ಮ ಹಾಸ್ಪಿಟ್ಲು ನೀವು ಹೇಳ್ತಿರಲ್ಲ, ವೈದ್ಯರು ಅಂತ ಹೇಳ್ತಿರಲ್ವಾ? ಇವ್ರು ಯಾರೋ ಕಾಂಟ್ರಾಕ್ಟರ್ ಕರ್ಕೊಂಡ್ಬಂದ್ಬಿಟ್ರು, ವೈದ್ಯರು ಅಂತ ಬಿಟ್ಬಿಟ್ರು ಅಂತ ಹೇಳ್ತಿರಲ್ಲ. ವೈದ್ಯರಾದ್ರಾಗ ನಮ್ಮ ಯಾಕೆ ಹಾಸ್ಪಿಟ್ಲ್ ಅಪ್ಗ್ರೇಡ್ ಆಗಿಲ್ಲ? ಯಾಕೆ 100 ಸೀಟಿನ ಹಾಸ್ಪಿಟ್ಲ್ ಆಗ್ಲಿಲ್ಲ? ಯಾಕೆ ಇವ್ರು ಬಂದಿದ ತಕ್ಷಣನೇ ಬೇಗೂರ್ ಹತ್ರ ಹೋಗಿ ಒಂದು ಜಾಗ ಗುರುತಿಸಿ ವೈದ್ಯಕೀಯ ಸಚಿವರನ್ನ ಕರ್ಕೊಬಂದು ಹಾಸ್ಪಿಟ್ಲ್ ಕಟ್ಟಕ್ಕೆ ಇದ್ ಮಾಡಿದ್ರು. ಅವತ್ತು ನಾವು ಬ್ಯಾನರ್ ಹಾಕಿದ್ದೀವಿ. ಯಾಕೆ ಬ್ಯಾನರ್ ಹಾಕಿದೀವಿ? ಇಂಥ ಒಬ್ಬ ವ್ಯಕ್ತಿನ ಕರ್ಕೊಬಂದು ಈ ಒಂದು ಹಾಸ್ಪಿಟ್ಲ್ ಕಟ್ಟಿಸ್ತಾರೆ ಅಂದ್ರೆ ಇವ್ರು ಗ್ರೇಟ್ ಅಂತ ಅಲ್ವಾ? ಹಾಗೇನೆ
ನೀವು ಇದನ್ನ ನೋಡ್ಬೋದು, ಇಲ್ಲಿ ನಮ್ಮ ಕಾಲೇಜು, ನಾನು ಅದ್ರಲ್ಲಿ CDC ಮೆಂಬರ್ ಆಗಿದ್ದೀನಿ, ನೆನ್ಮಂಗ್ಲ ಪದವಿ ಪೂರ್ವ ಕಾಲೇಜಲ್ಲಿ. ಇವತ್ತೊಂದು 9 ಕೋಟಿ ಒಳಗೆ ಕೆಲಸ ನಡೀತಾ ಇದೆ. ನೀವು ನೋಡಿದ್ರೆ ನೀವು ಕಣ್ಣು ಖುಷಿ ಆಗುತ್ತೆ. ಯಾವ MLA ನನ್ಗೆ ಹೋಗಿ ಆ ತರ ಕಾಲೇಜಲ್ಲಿ ತಿಂಗ್ಳಿಗೆ ಒಂದ್ಸರಿ ವಿಸಿಟ್ ಮಾಡಿ, ನೀವೆಲ್ಲ ನನ್ನ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ನೆನ್ಮಂಗ ತಾಲೂಕ್ ಮಕ್ಕಳು, ನಿಮ್ ಅಭಿವೃದ್ಧಿ ಆಗ್ಬೇಕು, ಇದ್ರಲ್ಲಿ ತುಂಬಾ ಉಳಿದಿದ್ದೀರಾ, ದಲಿತರಿದ್ದೀರಾ, ಇವ್ರಿದ್ದೀರಾ, ತುಂಬಾ ಹಿಂದುಳಿದವರು, ಬಡವರು ಇದ್ದೀರಾ, ನೀವು ಇಂಪ್ರೂವ್ ಆಗ್ಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ಬಸ್ ಪಾಸ್ಗಳನ್ನ ಕೊಡ್ಸಿದ್ದಾರೆ. ಎಲ್ಲಾ ಮಕ್ಳಿಗೂ ಇವತ್ತು ಫ್ರೀಯಾಗಿ ಬಸ್ ಪಾಸ್ ಕೊಡ್ತಾರೆ, ಆಯ್ತಾ. ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಅಲ್ಲಿ ಏನೇ ಪ್ರೋಗ್ರಾಮ್ ಆದ್ರೂ ಅವ್ರಿಗೆ ಊಟದ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ. ಅಷ್ಟು ಒಂದು ಒಳ್ಳೆ ವ್ಯಕ್ತಿಗೆ ನಾವು ಮಾತಾಡುವಾಗ ಅಲ್ಲಿ ಹಿಡಿದು ಮಾತಾಡ್ಬೇಕು, ಮನ್ಸಿಗೆ ತೃಪ್ತಿಯಾಗಂಗ್ ಮಾತಾಡ್ಬೇಕು. ಯಾಕೆಂದ್ರೆ ಇವಾಗ ನನ್ನ ಹೆಸರೇ ಆಗ್ಲಿ, ನಮ್ ಶಾಸಕರ ಹೆಸರೇ ಆಗ್ಲಿ, ಯಾರು ಕಳಿಯಕ್ಕಾಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ. ದೇವ್ರು ಮಾಡ್ಬೇಕು, ನಾವು ಇದ್ ಮಾಡ್ಬೇಕು ಅಷ್ಟೇ. ಬಿಟ್ರೆ ಮನುಷ್ಯರು ಒಳ್ಳೆ ಜನ ಅಂತ ಇದ್ರೆ ಅವ್ರು ಏನ್ ಬೇಕಾದ್ರೂ ನಮ್ ತಿದ್ದಿ ನಡೆಸ್ಲಿ. ಈ ತರ ಏನೋ ಒಂದ್ ಹೇಳ್ಬೇಕು ಅಂತ ಇಟ್ಟನ್ ರನ್ ಕೇಸ್ಗಳು ಮಾಡೋರ್ಗೆಲ್ಲ ನಾವು ಬೆಲೆನೆ ಕೊಡ್ಬಾರ್ದು. ಯಾಕೆಂದ್ರೆ ನಂದೊಂದು ಪಂಚಾಯತಿ, ಎಂಟಗಾನಹಳ್ಳಿ ಪಂಚಾಯತಿ ನಾನು ಲೆಕ್ಕ ಹಾಕೊಂಡ್ರು ಮೊನ್ನೆ. ಇನ್ನೊಂದು ವಿಷಯ, ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಟೇಲಮ್ಮ ಅವ್ರನ್ನ ನಾಯಕರುಗಳನ್ನ ಮಾತ್ರ ಕರ್ಕೊಂಡೋಗಿ ಅವರು ತಾಲೂಕ್ ಆಫೀಸ್ ಕೆಲಸ ಮಾಡಿಸ್ಕೊಂತಾರೆ ಅಂತ. ಇದೇ ಭಟ್ರಳ್ಳಿ ಒಳಗಡೆ ಸುಮಾರು ಒಂದು 50 ಮನೆಯವರು ಎಲ್ಲಾ ಪಕ್ಷ, ಭಟ್ರಳ್ಳಿ ಅಂದ್ರೆ ಕೆಲವು ಎಲ್ಲಾ ಪಕ್ಷದವರು ಇದ್ದಾರೆ. ಎಲ್ಲಾ ಪಕ್ಷದವರು ನಮ್ಮ ಶಾಸಕರ ಆಫೀಸಿಗೆ ಬಂದಿದ್ರು, ಕಚೇರಿಗೆ ಬಂದಿದ್ರು. ಬಂದು, ಸ್ವಾಮಿ ನಮ್ದು ಇಷ್ಟು ವರ್ಷ ಆಯ್ತು, ನಾವು ಹುಟ್ಟಾಗಿಂದ ಪೋಡಿ ಆಗಿಲ್ಲ, ನಮ್ ತಂದೆ ತಾಯಿಗೆ ಪೋಡಿ ಆಗಿಲ್ಲ ಅಂತಿರೋದ್ರು, ಅಟ್ಲೀಸ್ಟ್ ನಿಮ್ ಕೈಲಾದ್ರೂ ಆಗ್ಲಿ ಅಂತ ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡಿ ಅವ್ರನ್ನ ಇದು ಗೋಮಾಳದ ಹತ್ರ ಕಳಿಸಿ, ಅದೆಲ್ಲಿ ಪೋಡಿ ಆಗಿಲ್ವೋ ಅದನ್ನ ನೋಡ್ಸಿ ಅವ್ರ ಹೆಸರಿಗೆ ಪೋಡಿ ಮಾಡ್ಕೊಡಕ್ಕೆ ಮಾಜೂರ್ ಮಾಡ್ತಿದ್ದಾರೆ, ಆಯ್ತಾ. ಹೆಂಗೆ ನಾವು ಹೇಳ್ತೀರಾ ನೀವು ಕಾಂಗ್ರೆಸ್ ಅವ್ರು ಮಾತ್ರ ಮಾಡಿದ್ರು ಅಂತ. ಆಯ್ತು, ಈಗ ನಮ್ಮೂರು ದೊಡ್ಡಕರ್ನಹಳ್ಳಿಯಲ್ಲಿ ಒಬ್ಬ ಮಾಜಿ ಮೆಂಬರ್, ಆಯ್ತಪ್ಪ, ಅವರು ನನ್ನ ಪ್ರಕಾರ ಅಮಾಮ್ ಹತ್ರ ಒಂದ್ಸರಿ 4 ಕೋಟಿನ ಎಕ್ಸ್ಟ್ರಾ ತೆಗೆದಿದ್ದೀವಿ ಅಂದ್ಬಿಟ್ಟು ಅಮಾಮ್ ಹತ್ರ ಈ ತೃತೀಯ ಲಿಂಗದವ್ರಿಗೆ ಹೋಗಿ ಹೂನಾರ ಹಾಕ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು. ಯಾರು ಇದೇ ಶ್ರೀನಿವಾಸ ಮೂರ್ತಿ ಕಡೆ ಹೋಗಿ, ಆಯ್ತಾ. ಅವತ್ತು ನಾನು ನಮ್ಮ ಗ್ರಾಮದ 4 ಕೋಟಿ ತೆಗೆದ್ರು, ಕಡಿಮೆ ತೆಗೆದ್ರು, ನಾನು ಒಳ್ಳೆ ವ್ಯಕ್ತಿ ನಾಡ್ತಿದ್ದೀನಿ ಅಂತ ಒಂದು ಆತ್ಮತೃಪ್ತಿಯಿಂದ ಹೋಗಿ ಮನೆ ಮಲಗಿದ್ದೆ, ಕರೆಕ್ಟಾ. ಅದೇ ವ್ಯಕ್ತಿ ಬಂದು ಬೆಳಿಗ್ಗೆ ಬಂದು ಅಣ್ಣ ನಂದು ಇದೊಂದು ಕೆಲಸ ಆಗ್ಬೇಕು, ತಹಸೀಲ್ದಾರ್ ಕೇಳ್ತಾ ಇಲ್ಲ ಅಂದಾಗ ಮಾಡ್ಕೊಟ್ಟಿದ್ದಾರೆ. ಯಾರೋ ನಮ್ JDS ಅಲ್ಲ, ಏನೋ ಕಾಂಗ್ರೆಸ್ ಅಲ್ಲ, JDS ವ್ಯಕ್ತಿ, ಕರೆಕ್ಟಾ. ಅದಕ್ಕಿನ್ನ ಇನ್ನ 20 ವರ್ಷ ಹಳೆ ಮೆಂಬರ್ ಆಗಿದ್ದ. ಆಯಪ್ಪನೂ ಅಷ್ಟೇ, ಭೀಮರಾಜು ಅಂತ ಪಾಪ, ಅವನು ಬಂದು ಒಂದು ಕೆಲಸ ಕೇಳ್ಕೊಂಡು ಹೋಗಿದ್ದ, ಮಾಡ್ಕೊಟ್ಟಿದ್ವಿ, ಕರೆಕ್ಟಾ. ನಮ್ ಮಾಡ್ಕೊಟ್ಟಾರ, ಅವ್ರು ಕೇಳಿಬೇಕಾದ್ರೆ ಬಂದು ಎಲ್ಲರಿಗೂ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ, ಬಂದಿದ್ದಾರೆ, ಕೆಲಸ ಮಾಡ್ಸ್ಕೊಂಡು ಹೋಗಿದ್ದಾರೆ. ಮಾಡಿದ್ಮೇಲೆ ಯಾಕೆ ಪಕ್ಷಾತೀತವಾಗಿ ಇದ್ ಮಾಡ್ತಾರೆ, ಒಂದೇ ಪಕ್ಷಕ್ಕೆ ಮಾಡ್ತಾರೆ ಅಂತ ಹೆಂಗ್ ಹೇಳ್ತೀರಾ ನೀವು? ಎಲ್ಲಾರ್ಗು ಮಾಡ್ತಾವ್ರೆ. ನೀವು ನೋಡಿರ್ತೀರಾ, ಇವತ್ತು ನಾವು ನೆನ್ಮಂಗ್ಲ ಎಂಟ್ರ್ ಆಗ್ಬೇಕಂದ್ರೆ ಒಂದು ಇಕ್ಕಟ್ಟಲ್ಲಿ ಬರ್ತಾ ಇದ್ದೋ, ಸಖತ್ ಇಕ್ಕಟ್ಟು. ಬಟ್ ಇವತ್ತು ಅದನ್ನ ವೈಡ್ ರೋಡ್ ಮಾಡಿ, ಆ ಕಡೆ ಈ ಕಡೆ ಚರಂಡಿಗಳನ್ನ ಮಾಡಿ, ಲೈಟಿಂಗ್ಸ್ ಇದ್ ಮಾಡಕ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ನಮ್ ನೆನ್ಮಂಗ್ಲಕ್ಕೆ ಯಾರು ಒಬ್ರು ಎಂಟ್ರ್ ಆಗ್ತಾರ ಅಂತ ಒಂದು ಗೌರವ. ನೆನ್ಮಂಗ್ ಕಡೆ ಬರ್ತಾವ್ರು, ಡೆಲ್ಲಿ ಕಡೆ ಹೋಗಲ್ಲ ಅವರು, ಬೆಂಗಳೂರಿಂದ ಬಂದ್ರೆ ನೆನ್ಮಂಗದೊಳಗೆ ಹೋಗೋದು. ಗ್ರಾಮೀಣ ಕಡೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿರಲ್ಲ, ನಂದು ಒಂದೇ ಒಂದು ಪಂಚಾಯತಿ ಲೆಕ್ಕ ಹಾಕೊಂಡ್ರೆ, ಒಂದೇ ಒಂದು ಪಂಚಾಯತಿ ನಾವು ಲೆಕ್ಕ ಹಾಕೊಂಡ್ರೆ, ಭಟ್ರಳ್ಳಿ 1 ಕೋಟಿ ಕೆಲಸ ಮಾಡಿದ್ದಾರೆ, ಕೊಟ್ಗೆರೆ ಈಗ ಆಲ್ರೆಡಿ 50 ಲಕ್ಷ ಮಾಡಿದ್ದಾರೆ, ಇನ್ನ 50 ಲಕ್ಷ ಈಗ ಹಾಕಿದ್ದಾರೆ, ಮಹದೇವಪುರ ಹತ್ರ 2 ಕೋಟಿ ಕೆಲಸ ಮಾಡಿದ್ದಾರೆ, ಭೂಸಂದ್ರ 1 ಕೋಟಿ ಅಷ್ಟು ಕೆಲಸ ಮಾಡಿದ್ದಾರೆ. ಮೊನ್ನೆ ನಮ್ಮ ಎಂಟಗಾನಹಳ್ಳಿ ಕಾಲೋನಿ ಒಳಗಡೆ, ಸಿಟಿ ಒಳಗೂ ಇಲ್ಲ ಆ ತರ, ಅಷ್ಟು 3 ರಸ್ತೆಗಳು, ಕಾಲೋನಿ ಒಳಗಿರೋ 3 ರಸ್ತೆನ ಅಪ್ಗ್ರೇಡ್ ಮಾಡಿ ಅದಕ್ಕೆ ಚರಂಡಿಗಳಿಗೆ ಸ್ಲ್ಯಾಬ್ಗಳು ಹಾಕ್ಸಿದ್ದಾರೆ, ಆಯ್ತಾ. ಬಾವಿಕೆರೆ 1 ಕೋಟಿ ಕೆಲಸ ಮಾಡವ್ರೆ, ಮಲ್ರಬಾನ್ವಾಡಿ 1 ಕೋಟಿ ಕೆಲಸ ಮಾಡವ್ರೆ, ಕೆಮ್ನಿಂಗಹಳ್ಳಿ 1 ಕೋಟಿ ಕೆಲಸ ಮಾಡವ್ರೆ ಅಲ್ವಾ, 1 ಕೋಟಿ ಕೆಲಸ ಮಾಡವ್ರೆ. ನೀವು ಯಾವ ಹಳ್ಳಿಗೆ ಹೇಳ್ತೀರಾ? ಸೋಲ್ದನಹಳ್ಳಿ ಒಳಗಡೆ ಹೋದ್ರೆ ಮಿನಿಮಮ್ ಒಂದು 20 ಕೋಟಿ ತನಕ ಕೆಲಸ ಮಾಡಿರ್ಬೋದು. ಸೋಲ್ದನಹಳ್ಳಿ ಕಡೆ ಹೋದ್ರೆ ಮಂಚನಹಳ್ಳಿ ಇರ್ಬೋದು, ಯಾವ್ಯಾವ ಹಳ್ಳಿಗಳು, ಸೋಲ್ದನಹಳ್ಳಿ ಇರ್ಬೋದು, ಬಾಣಸ್ವಾಡಿ ಇರೋದು, ಬಾಣಸ್ವಾಡಿ ಮುಖ್ಯ ರಸ್ತೆ ಇಷ್ಟು ದಿವಸ ಆಗಿರ್ಲಿಲ್ಲ, ಮಂಟನಗುರ್ಚಿ ಮುಖ್ಯ ರಸ್ತೆ ಇಷ್ಟು ದಿವಸ ಆಗಿರ್ಲಿಲ್ಲ ಅಲ್ವಾ. ನನ್ನ ಸುತ್ತಮುತ್ತ ನಾನು ಶ್ರೀನಿವಾಸಪುರ ಪಂಚಾಯತಿಲಿ 10 ಕೋಟಿವರೆಗೂ ಕೆಲಸ ಮಾಡವ್ರೆ, ಕರೆಕ್ಟ್ ಅಲ್ವಾ. ಯಾರು ನೀವು ನನ್ನ ಪ್ರಕಾರ ನೀವೇನ್ ಬರ್ತಿರೋ ನಾಯಕರು ಅಂತ ವಿರೋಧ ಮಾಡಕ್ ಬರ್ತಿರಲ್ಲ, ನಿಮ್ ಊರಲ್ಲಿ ತಡ್ಕೊಂಡ್ಕೊಳ್ಳಿ. ಸುತ್ತಮುತ್ತ 100% ಎಲ್ಲರೂ ಒಂದು ರಸ್ತೆ ಅಂತೂ ಆಗೇ ಇರುತ್ತೆ. ನಿಮ್ ಮನೆ ಸುತ್ತಮುತ್ತಲ ಒಂದು ರಸ್ತೆ ಆಗಿರುತ್ತೆ, ಆ ರಸ್ತೆಯಲ್ಲಿ ನೀವು ವೆಹಿಕಲ್ ನ ಓಡಿಸ್ಕೊಂಡ್ ಬಂದಿರ್ತೀರಾ. ಹೆಂಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ? ಹೆಂಗೆ ನೀವು ಬ್ಯಾನರ್ ಹುಲಿ ಅಂತ ಹೇಳ್ತೀರಾ? ಬ್ಯಾನರ್ ಹುಲಿ, ನಾವು ಬ್ಯಾನರ್ ಆಗ್ತಾ ಇರೋದು ಯಾಕೆಂದ್ರೆ ಇಷ್ಟು ಕಡಕ್. ಸರ್, ನಾನು ಮೊದ್ಲು JDS ಅಲ್ಲಿ ಇದ್ದವನು, ಏನ್ ನಾನು ನಿಮ್ಮ ಹತ್ರ ಸುಳ್ಳು ಹೇಳೋದೇನಿಲ್ಲ. ನನ್ಗೆ ಒಂದು 6 ತಿಂಗಳು 1 ವರ್ಷ ಇದ್ದಂಗೆ ನಾನು ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡೆ, ಕರೆಕ್ಟಾ. ಯಾಕೆ ಸೇರ್ಕೊಂಡೆ ಅಂದ್ರೆ, ನಾನು ಆ ಹಳ್ಳಿಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ, ನಮ್ಮ MLA ತರ ಏನು, ನಮ್ಮ MLA ಗೌರ್ಮೆಂಟ್ ಸ್ಕೂಲಲ್ಲಿ ಕಾಲೋನಿ ಇದ್ದು ಇವತ್ತು ಈ ಮಟ್ಟಕ್ಕೆ ಬಂದವರು. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಆ ಹಳ್ಳಿಲಿ ಆಟ ಆಡ್ಕೊಂಡು ಬೆಳೆದವನು. ಈ ಹಳ್ಳಿನ ಅಭಿವೃದ್ಧಿ ಕಡೆಗೆ ತರಬೇಕು ಅಂತ, ಹೈವೇ ರಸ್ತೆಗೆ ನಮ್ಮ ರಸ್ತೆ ಡೈರೆಕ್ಟ್ ಕನೆಕ್ಟ್ ಆಗ್ಬೇಕು ಅಂತ, ಮೊದಲು ಒಂದು ಸೈಡಲ್ಲಿ ಹೋಗಿ ಅಲ್ಲಿಂದ ಹೋಗ್ಬೇಕಿತ್ತು, ಇವಾಗ ಡೈರೆಕ್ಟ್ ಕನೆಕ್ಟ್ ಆಗ್ಬೇಕು ಅಂತ ನಾನು ಒಂದು ಕನ್ಸಿತ್ತು 20 ವರ್ಷದಿಂದ. ಹಂಗಾಗಿ ನಾನು ನಮ್ಮ ಹಳೆ MLA ಹತ್ರ ನಾನು ತುಂಬಾ ಸರಿ ಹೋಗಿದ್ದೆ. ನಾನು ಹೇಳಿದ್ನಲ್ಲ ಅವಾಗಲೇ, ಚರಂಡಿಗೆ 10 ಜನ ಕರ್ಕೊಂಡು ಹೋಗ್ಬೇಕಿತ್ತು, 1 ಲಕ್ಷ 2 ಲಕ್ಷ ಹಾಕ್ಸ್ಕೊಳಕ್ಕೆ ಅಂತ. ತುಂಬಾ ನಾನು ಸರ್ಕಸ್ ಮಾಡಿದೀನಿ, 10 ವರ್ಷ ಓಟ್ ಹಾಕಿದೀವಿ, ಸರ್ಕಸ್ ಮಾಡಿದೀವಿ.
ಅದ್ರಲ್ಲಿ ಒಂದು 10 ಲಕ್ಷ ಮಾಡೋರು ಆ 10 ಲಕ್ಷ ಮಾತ್ರ ಹಾಕೊಟ್ರು ಜಲ್ಲಿಕಲ್ ರಸ್ತೆಗೆ ಅಂತ. ಅದು ಗೊತ್ತಿರ್ತಲ್ಲ ಗುಣಮಟ್ಟ. ಇವಾಗ ಹೇಳ್ತಾ ಇದ್ರಲ್ಲ ನೀವು ಕಳಪೆ ಗುಣಮಟ್ಟ ಅಂತ, ಇವತ್ತು ನೀವು ನೋಡಿದೀರಾ. ಯಾಕಂದ್ರೆ ನಿಮ್ಗೆ ಅದನ್ನ ನಾನು ತೋರಿಸ್ಬೇಕು. ಒಂದ್ ಸೆಕೆಂಡ್ ತೋರಿಸ್ತಾ ಇದೀನಲ್ಲ, ಇದು ಗ್ರಾಮೀಣ ರಸ್ತೆ. ಇದು ನಮ್ಮೂರ್ಗೆ ಹೈವೇ ಇಂದ ದೊಡ್ಡಕರನಹಳ್ಳಿಗೆ ಟಚ್ ಆಗ್ತಾ ಇರೋ ರಸ್ತೆ. ಇದು ಕಣ್ಮುಂದೆ ನಡೆದಿರೋ ಕೆಲಸ ಅಲ್ವಾ? ನೀವ್ ಇವತ್ತು ಹೋದ್ರು ಅಲ್ಲಿ ನೋಡ್ತಾ ತಾನೆ, ನೀವು ಮೀಡಿಯಾದ ನೋಡಿದಿರ ತಾನೆ. ಮಾಡಿಲ್ಲ ಅಂತ ಹೇಳ್ತೀರಲ್ಲ, ಇದು ಗ್ರಾಮೀಣ ರಸ್ತೆ ಅಲ್ವಾ? ಹಾಗಾಗಿ ನನ್ಗೆ ಹೈವೇ ರಸ್ತೆಗೆ ರಸ್ತೆ ಆಗ್ಬೇಕಾಗಿತ್ತು. ಹಂಗಾಗಿ ನಾನು ಅಲ್ಲಿ ಬಿಟ್ಟು ಇಲ್ಲಿ ಬಂದು ಇವ್ರಿಗೇನೋ ನನ್ನ ಕಾಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಏನೋ ಮಾಡೋ ನಂದೊಂದು ರಸ್ತೆ ಮಾಡ್ಕೊಡಿ ಅಂತ ಹೇಳಿದೆ. ಇಲ್ಲ ಗೌಡ್ರೆ, ನೀವ್ ಇಷ್ಟೆಲ್ಲ ರಾತ್ರಿ ಬೆಳಗ್ಗೆ ಓಡಾಡಿದೀರಾ, ಒಂದ್ ಮಾಡೇ ಕೊಡ್ತೀನಿ ಅಂತ ಹೇಳಿ ಪಾಪ ಅವರು 50 ಲಕ್ಷ ಏನೋ ಹಾಕಕ್ ಬಂದಿದ್ರು. 50 ಲಕ್ಷ ಆಗಲ್ಲ ಅಣ್ಣ ಅಂತೇಳಿ 1.5 ಕೋಟಿ ಹಾಕಿ ಆ ರಸ್ತೆ ಮಾಡ್ಕೊಟ್ಟಿದ್ದಾರೆ. ನಾನೊಂದು 10 ವರ್ಷದಿಂದ ಓಟ್ ಹಾಕಿರ್ಬೋದು JDSಗೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ಲಕ್ಷ ಬಂದಿರ್ಬೋದು. ನಮ್ಮ ಗ್ರಾಮಕ್ಕೆ ಒಂದು 10 ಲಕ್ಷದವರೆಗೂ 10 ವರ್ಷಕ್ಕೆ 10 ಲಕ್ಷ ಹಾಕಿರ್ಬೋದು. ಅದ್ರಲ್ಲಿ ನಿಮ್ ಕಾಂಟ್ರಾಕ್ಟರ್ ಎಲ್ಲ ಹೋದ್ರೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಆಯ್ತಾ? ಅದ್ರೊಳಗಡೆ ಜಲ್ಲಿ ಹಾಕಕ್ಕೂ ಅದು ಸಾಕಾಗ್ಲಿಲ್ಲ. ನಾಡಪ್ರಭು ಕೆಂಪೇಗೌಡ ಪಾರ್ಕ್ ಅಂತ ಮಾಡಿದೀವಿ ದೊಡ್ಡಕರನಹಳ್ಳಿಲಿ. ನೀವು ಹೋಗಿ ಬೇಕಾದ್ರೆ ನೋಡ್ಬೋದು. ಹಳ್ಳಿ ನೆನ್ಮಂಗ್ಲ ತಾಲೂಕಲ್ಲಿ ಹಳ್ಳಿ ಒಳಗಡೆ ಒಂದ್ ಪಾರ್ಕ್ ಮಾಡವ್ರೆ ಅಂದ್ರೆ ಅದಕ್ಕೂ ಈ ಕಥೆ ಆಗಿದೆ ಅಂದ್ರೆ ದೊಡ್ಡಕರನಹಳ್ಳಿ ಮಾತ್ರ ಮೊದಲನೇದು. ಪಾಪ ನಮ್ಮ MLA ಬಂದಿದ ತಕ್ಷಣ ಕರೆ ಮಾಡಿ ಕಾರಣ ಇಷ್ಟೇ, ಈಗ ತುಂಬಾ ಕೆಲಸ ಮಾಡ್ತಾವ್ರೆ, ನಮ್ಗೆ ಏನು ಮಾಡಕ್ಕಾಗ್ತದೆ ನೋಡ್ರಿ. ನಾನ್ ಹೇಳ್ತಾ ಇದ್ದೀನಿ, ಈಗ ಅವರು ಸಂಸತ್ ಸದಸ್ಯರನ್ನ ಹೋರಾಟ ಮಾಡಿ 100 ಕಾರ್ಗಳನ್ನ ಹಾಕೊಂಡು ನೆನ್ಮಂಗ್ಲ ತಾಲೂಕು ಸುತ್ತಿ ಲೀಡಿಂಗ್ ತಗೊಂಡ್ ಮಾಡ್ಕೊಂಡಲ್ವಲ್ರಿ? ಎಷ್ಟು ವರ್ಷ ಆಯ್ತ್ರಿ ಸಂಸತ್ ಎಲೆಕ್ಷನ್ ಆಗಿ? 2 ವರ್ಷ ಆಯ್ತಾ? ಎಲೆಕ್ಟ್ ಆಗಿ 2 ವರ್ಷ ಆಯ್ತಾ? ಎಲ್ಲ ಯಾವ್ದಾರ ಆಯ್ತಪ್ಪ, ನೀವು ಬ್ಯಾನರ್ ಹಾಕೊಳ್ರಪ್ಪ, ಕೆಲಸ ಮಾಡ್ತೀನಿ, ನೀವು ಬ್ಯಾನರ್ ಹಾಕೊಳ್ರಪ್ಪ. ಯಾವ್ದಾರ ಗುದ್ಲಿ ಪೂಜೆ ಮಾಡಕ್ ಬಂದವ್ರ ನಿಮ್ ಸಂಸದರು? ನೆನ್ಮಂಗ್ಲ ತಾಲೂಕಿಗೆ ಬಂದವ್ರ? ತೋರಿಸ್ಬಿಡ್ಲಿ, ಮಾಡ್ಲಿ, ನೋ ಪ್ರಾಬ್ಲಮ್. ಯಶಸ್ ವಿದ್ಯಾ ಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CA, BA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾ ಕೇಂದ್ರ ಮತ್ತು PU ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.